ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ಇವತ್ತು ಒಳ್ಳೆ ಫಿಲ್ಮ್ ಬರ್ತಿಲ್ಲ ಅಂತ. ನನ್ನ ಯಾವಾಗಲೂ ಹೇಳೋದು ಕನ್ನಡದಲ್ಲಿ ಇವತ್ತು ಎಂದಿಗಿಂತ ಹೆಚ್ಚು ಒಳ್ಳೆಯ ಸಿನಿಮಾ ಬರ್ತಾ ಇದೆ. ಐನ್ಸ್ಟೈನ್ ಅವ್ರದ್ದೊಂದು ಮಾತಿದೆ, ನೆನ್ನೆಯ ನೆನಪಲ್ಲಿ ಇಂದು ಜೀವಿಸಿದರೂ ನಾಳಿನ ಭರವಸೆಗಾಗಿ ಪ್ರಶ್ನೆ ಕೇಳೋದನ್ನು ನಿಲ್ಲಿಸಬಾರದು ಅಂತ. ಈಗ ಒಂದು ಆದರ್ಶ ಇಟ್ಕೊಂಡು ನೀವು ಇಷ್ಟು ವರ್ಷ ಬದುಕಿದ್ವಲ್ಲ, ಅದು ಇತ್ತೀಚೆಗೆ ಸ್ವಲ್ಪ ಆ ಆದರ್ಶ ಕಷ್ಟವೇನೋ ಮುಂದಿನ ಜನ್ರೇಷನ್ನಿಗೆ, ಮುಂದಿನ ಪೀಳಿಗೆಗೆ, ನನ್ನ ಪೀಳಿಗೆ ಅಲ್ಲ, ನಾನು ನಂಬಿದಂಥ ಸಿನಿಮಾ ಮಾಡೋದು ಕಷ್ಟ ಆಗ್ತಾಯಿದೆ ಕನ್ನಡದಲ್ಲಿ. ಪ್ರಪಂಚದಲ್ಲ, ಕನ್ನಡದಲ್ಲಿ. ಬೇರೆ ಭಾಷೆಗಳಲ್ಲೂ ಇವತ್ತು ಈ ಥರದ ತುಂಬ ಸಿನಿಮಾಗಳಾಗ್ತಾಯಿದೆ. ಇಲ್ಲಿ ಯಾಕೆ ಕಷ್ಟ ಆಗ್ತಾಯಿದೆ? ಕನ್ನಡದಲ್ಲೂ ಆಗ್ತಾಯಿದೆ, ಆದರೆ ಅವು ಪ್ರದರ್ಶನ ಭಾಗ್ಯ ಇಲ್ಲ, ಪ್ರೇಕ್ಷಕನ ಇದಿಲ್ಲ, ನೀನು ಹೇಳಿ ಬೆಂಬಲ ಇಲ್ಲ. ಇದು ಬದಲಾಗೋದು ಹೇಗೆ? ಇದು ಬದಲಾಗೋದು ಹೇಗೆ ಅನ್ನೋದು ನನಗೆ ಭಾಳ ಇವತ್ತು ಮಾಧ್ಯಮ ಕೂಡ ಪ್ರಚಾರವನ್ನು ಅವಲಂಬಿಸಿದೆ. ಅವು ಕೂಡ ಅದು ಯಾವುದು ದುಡ್ಡು ತರುತ್ತೋ ಅದ್ರ ಬಗ್ಗೆ ಹೆಚ್ಚು ಒಲವು ಇದೆ. ಅದ್ರ ಬಗ್ಗೆ ನನಗೆ ದೊಡ್ಡ ಕಾಳಜಿ ಇದೆ, ದೊಡ್ಡ ಆತಂಕ ಇದೆ. ಮುಂದೆ ಏನು ಕಲೆ ಅಷ್ಟೇ ಅಲ್ಲ, ಜೀವನದಲ್ಲೂ ಅದೇ ಆಗುತ್ತೆ ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.